ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮ್ ನಾಗಣ್ಣನ್ಗೂ ಗಂಡ್ ಪಾಪು ಇಲ್ವಲ್ಲ, ನಾಗಣ್ಣನು ಎರಡನೇ ಮದ್ವೆ ಆಗ್ತಾನ. ಏನ್ಲ ಬಗಳ್ತಾ ಇದೀಯಾ? ಅಜ್ಜಿ, ನಾನು ಹೇಳ್ತೀನಿ, ಪಕ್ಕದೂರ್ ಚೇರ್ಮನ್ ರವರಲ್ಲ, ನಾಳೆ ದಿನ ಇನ್ಯಾರೋ ಬಂದು ಆಸ್ತಿ ಅನ್ಭವಿಸ್ಬಿಡ್ತಾರೆ. ಹೆಣ್ಮಗು ಐತಲ್ಲ, ಆ ಹೆಣ್ಮಗಳಿಗೆ ಮದ್ವೆ ಮಾಡಿಕೊಟ್ರೆ ನಾಳೆ ದಿನ ಅಳಿಯ ಬಂದು ಆಸ್ತಿ ಎಲ್ಲ ತಿಂದ್ಬಿಡ್ತಾನೆ. ಅದಕ್ಕೆ ಗಂಡ್ ಮಗು ಆದ್ರೆ ಎಲ್ಲ ಆಸ್ತಿನೂ ನಮ್ಮ ವಂಶಕ್ಕೆ ಸೇರ್ತದೆ. ಇವನೇನ್ ಹೇಳ್ದ, ನೀನೇನ್ ಹೇಳ್ತಿದೀಯ? ನನ್ನ ಮೊಮ್ಮಗ ನಾಗ ಎರಡನೇ ಮದುವೆ ಆಗ್ತಾನೆ ಅಂತ ಹೇಳ್ತಾ ಇದೀಯಾ? ಏನ್ ಹೇಳ್ತೀಯೋ ಪೆದ್ನನ್ ಮಗನೇ? ಅಲ್ಲ ಅಜ್ಜಿ, ನಾಗಣ್ಣನ್ಗೆ ಗಂಡು ಮಗು ಇಲ್ವಲ್ಲ, ಅದಕ್ಕೆ ಹೇಳ್ದೆ. ಇವತ್ತು ಅವನಿಗೆ ಗಂಡು ಮಗ ಇಲ್ಲ ಅಂತಂದ್ರೆ ನಾಳೆಗೆ ಇನ್ನೊಂದಾಯ್ತದೆ. ಅಜ್ಜಿ, ಪಾಪ ಮಾಡ್ಕೋಬೇಡಿ ಅಜ್ಜಿ, ಹೊಸಿ ಸಮಾಧಾನವಾಗಿರಿ. ನೀವ್ ಹಂಗ ಅಂತೀರ, ಆದ್ರೆ ಗಂಡು ಮಗು ಬಿಡಿ, ಒಂದ್ ಮಗು ಆಗೋಕೆ 8 ವರ್ಷ ಬೇಕಾಯ್ತದ. ಈಗ ಪಾಪುಗೆ ಏನಿಲ್ಲ ಅಂದ್ರೂ ಒಂದ್ 8 ವರ್ಷ ಆಗೈತೆ ಅನ್ಕೊಳ್ಳಿ. 8 ವರ್ಷದಲ್ಲಿ ಒಂದು ಹುಳನೂ ಹುಟ್ಟಿಲ್ವಲ್ಲ ಅಜ್ಜಿ. ಅಜ್ಜಿ, ನಂಗೆ ಯಾಕೋ ಒಂದು ಅನುಮಾನ, ಈ ನಮ್ಮ ನಾಗಬಾವ ಮತ್ತೆ ಇಂದ್ರಕ್ಕನ ಮಧ್ಯೆ ಏನೋ ಸರಿ ಇಲ್ಲ ಅಂತ. ಅಯ್ಯೋ ಅಜ್ಜಿ, ನಾನೇನ್ ತ್ಯಾಪ್ ಮಾತಾಡಿಲ್ಲ, ಇರೋದ್ನೇ ಹೇಳ್ದೆ ಆಟೆಯ. ನಮ್ಮ ನಾಗಬಾವ ಆಚೆ ಎಲ್ಲೋ ಬ್ಯಾರೆ ಕನೆಕ್ಷನ್ ಇಟ್ಕೊಂಡ್ಬಿಟ್ಟವ್ರ ಅಂತ ಅನುಮಾನ ಬತ್ತೈತೆ. ಈ ಮನೆ ಹಸು ಆಚೆ ಮೇಯ್ಕೊಂಡು ಬರಕ್ ಬಿಟ್ರೆ ಇನ್ನೇನಾಯ್ತದೆ? ಅಯ್ಯೋ ಅಜ್ಜಿ, ನಾವು ಏನೇನೋ ಹೇಳಕ್ ಹೋಗಿ ಏನೇನೋ ಹೇಳ್ಬಿಟ್ವಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ಸಗದ ಬಟ್ಟ ಅಂತ ಹೇಳಂತಂದ್ರೆ ಮುಖ ಮೂತಿ ಎಲ್ಲ ಕಿತ್ತೋಗಿರ್ಬೇಕು ನನ್ನ ಮಗನೇ. ನನ್ನ ಮೊಮ್ಮಕ್ಕಳ ಬಗ್ಗೆ ಮಾತಾಡೋದಕ್ಕೆ ನೀವ್ಯಾರಲ್ಲ ತಿರ್ಪೋಕಿಗಳ? ಅಯ್ಯೋ ಅಜ್ಜಿ, ಕೋಪ ಮಾಡ್ಕೋಬೇಡಿ, ಸಮಾಧಾನವಾಗಿರಿ. ನಾವು ಇರೋ ವಿಷಯನೇ ಹೇಳ್ತಿದೀವಿ. ಈಗ ಆಸ್ತಿ ಪತ್ರನಾಗೆ ಎಲ್ಲ ತೆಪ್ ಸೈನ್ ಹಾಕಿವನಲ್ಲ, ಅದಕ್ಕೆ ನೀವೆಲ್ಲ ನನ್ನ ಮೇಲೆ ಏಟನ್ ಕಾಪ ಮಾಡ್ಕೊಂಡ್ರಿ, ನನಗೆ ಏಟನ್ ಸಾಪ ಹಾಕಿದ್ರಿ. ಆದ್ರೆ ನಾನು ಯಾಕೆ ತೆಪ್ ಸೈನ್ ಹಾಕಿವ್ನಿ ಅಂತ ಒಂದ್ಕಿತನಾದ್ರೂ ನೀವು ಯೋಚನೆ ಮಾಡಿದ್ರ? ನಾನೆಲ್ಲ ಸರಿಯಾಗಿ ಸೈನ್ ಹಾಕ್ಬಿಟ್ಟಿದ್ರೆ ಆಸ್ತಿ ಎಲ್ಲ ನಾಗಬಾವನ ಹೆಸರಿಗೆ ಹೋಯ್ತಿತ್ತು. ಅವ್ರೇನ ಹೊರಗಡೆ ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ರೆ ಎಲ್ಲನೂ ಗಾಳಿಗೆ ಹಾರ್ಕೊಂಡು ತೂರ್ಕೊಂಡು ಹೊಂಟೋಗ್ಬಿಟ್ಟಿರೋದು. ಅದೆಲ್ಲ ಬಿಡಿ, ಈಗ ನಮ್ಮ ಆಸ್ತಿ ಎಲ್ಲ ಈ ವಂಶಕ್ಕೆ ಸೇರ್ಬೇಕಾಗಿದ್ದು. ಅಯ್ಯೋ ಬಿಡು ರಾಣಿ, ಬೇರೆಯವ್ರ ಮನೆ ವಿಷಯ ನಮ್ಗೆ ಯಾಕೆ? ಅಯ್ಯೋ ದೊರೆ, ಬಿಡ್ತು ಅನ್ನಿ, ಅದೆಂಗ್ ಬೇರೆಯವ್ರ ಮನೆ ಅಂತೀರ, ಇದು ನಮ್ಮನೇನೆ ಅಲ್ವಾ? ಆದ್ರೂ ಇವ್ರು ಯಾರು ನಮ್ಮ ಮಾತೇ ನಂಬ್ತಿಲ್ಲ. ನಾವೇನೋ ಬೇರೆಯವ್ರ ಥರಾನೇ ಅಂತ ನಮ್ಮನ್ನು ನೋಡ್ತವ್ರೆ. ಪರವಾಗಿಲ್ಲ, ನಂಗೂ ನೀವು ಹೇಳಿದ್ ಸರಿನೇ ಅನಿಸ್ತೈತೆ, ನಾವು ಬೇರೆ ಮನೆಯೇ. ಸರಿ ದೊರೆ, ಹೋಗುಮಾ? ನಾನು ಹೇಳ್ಕೊಟ್ಟಂಗೆ ಮಾಡಿದ್ದೀರ. ಎಲ್ರ ಮನ್ಸಲ್ಲೂ ಬೀಜ ಬಿತ್ತಾಯ್ತು. ಅನ್ಯಾಯ ಮುರಿಯೋಕ್ಕೆ ದಾರಿನೂ ಐತೆ, ಯುದ್ಧ ಮಾಡ್ತಾ ಇರೋದೆಯ. ನಡೀರಿ. ನನ್ನ ಕತ್ತು ಸರಿ ಹೋಗದೆ. ಇನ್ಮ್ಯಾಕೆ ಈ ಥರದ್ದು ದಪ್ಪು ಚಿನ್ನ ಎಲ್ಲ ಹಾಕೋಬೋದು. ಆಗ ಎಲ್ಲರೂ ನನ್ನ ನೋಡ್ತಾರೆ. ಹಂಗೆ ರೌಂಡ್ ಟೀ ಶರ್ಟು ಹಾಕ್ಬೋದು. ಆಮ್ಯಾಕೆ ಈ ಕಾಲರಿರೋ ಶರ್ಟು ಹಾಕೋಬೋದು. ಕಾಲರ್ ನಿಂಗೆ ನೆಟ್ಟಿಗೆ ಮಾಡ್ಕೊಂಡು ಹಂಗೆ ಹೋಗ್ಬೋದು. ಇನ್ಮ್ಯಾಕೆ ಯಾವನಾರ ಕರೆದ್ರೆ ಏನ್ಲ ಅಂತ ಬಾಡಿನೇ ತಿರುಗುತ್ತೆ, ಕತ್ತು ಮಾತ್ರ ತಿರುಗಿಸ್ಬೋದು. ಹಂಗೆ ಯಾರನ್ನ ಫಿಗರ್ ಹೋಯ್ತಾ ಇದ್ರೆ ಫಿಗರ್ ಹೋಯ್ತೈತೆ ಅಂತ ಹಂಗೆ ನೋಡ್ಬೋದು. ಹಿಂಗೆ ನಿಂತ್ಕೊಂಡು ನಾನು ಕಾಲು ಕೆಳಗೆ ಶಿವ ಇದ್ರೆ ಏನ್ಲ ಶಿವ ಅಂತ ಹಿಂಗೆ ಕೆಳಿಕ್ ನೋಡ್ಬೋದು. ಯಾಕೆ ಯೋದ್ಯಾವ್ರಿ ಪಾರುನ ನಂಗೆ ಕೊಡಪ್ಪ ಅಂತ ಮ್ಯಾಕ್ ನೋಡ್ಬೋದು. ಹಂಗೆ ಈಗ ಏನ್ ಬೇಕಾರ ಮಾಡ್ಬೋದು. ಹಿಂಗೆ ಕುಣಿಬಹುದು, ಹಿಂಗೆ ಕುಣಿಬಹುದು, ಹಿಂಗೆ ಕುಣಿಬಹುದು, ಕುಣಿಬಹುದು. ಕತ್ತು ಸರಿ ಹೋಗದೆ, ಕತ್ತು ಸರಿ ಹೋಗದೆ, ಕತ್ತು ಸರಿ, ಕತ್ತು ಸರಿ, ಕತ್ತು ಸರಿ, ಕತ್ತು 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 ಕತ್ತು. ಸೋಮ, ಚಿಚಿ ಏನ್ಲ ಇದೆಲ್ಲ?
ಆಗ್ಲೇ ಹೊಡೆದ್ಬಿಟ್ಟು ಈಗ ಮಾತಾಡ್ಸಕ್ ಬಂದ. ಲೇ ಸೋಮ, ನೀನು ನನ್ನ ತಮ್ಮ ಕಲ, ತಮ್ಮನ ಹೊಡೆಯೋದು ಅಣ್ಣನ ಕರ್ತವ್ಯ, ಅರ್ಥ ಮಾಡ್ಕ. ನೋಡ್ಲಾ, ಕದರ್ ಚೆನ್ನಾಗಿದ್ರೆ ಆನಂದ, ಬ್ರದರ್ಸ್ ಎಂದಾಗಿದ್ರೆ ಪರಮಾನಂದ. ನನಗೆ ನಿನ್ನ ಖುಷಿ ಮುಖ್ಯ ಕಲ. ಆಗ್ಲೇ ಮಖಕ್ಕೆ ತುಪ್ಪುಕ್ ಅಂತ ಉಗುಳೆಲ್ಲ ಖಾಲಿಯಾಗ ಉಗುದು ಈಗ ಸೋಪ್ ತಗೊಂಡು ಮಖ ಒರ್ಸಕ್ ಬಂದ. ಏನು ಬೇಡ, ಹೋಗು. ಏ ಸೋಮೇಗೌಡ, ಇದು ಮಾಸ್ತಿ ಕೊಪ್ಲವ್ರ ಮನೆ. ದೊಡ್ಡವರು ಚಿಕ್ಕವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡು. ಲೇ, ಇವನು ನಿಮ್ಮ ಅಣ್ಣ ಕಣಲೇ. ಅಜ್ಜಿ, ಅಣ್ಣ ಅಂದಿದ ತಕ್ಷಣ ಮರುವಾದೆ ಕೊಡಬೇಕು ಅಂತಿದ್ರೆ ಅದು ಡಾಕ್ಟರ್ ರಾಜಣ್ಣನಿಗೆ ಮಾತ್ರ. ಲೈ, ಒಂದು ನೆನ್ಪಿಟ್ಕೊ, ಹೋದ್ ಸಲ ನಿನ್ನ ಕತ್ತಿಂಗೆ ಆದಾಗ ಸರಿ ಹೋಗಿತ್ತು. ಈ ಸಲ ಏನಾದ್ರೂ ಎಡವಟ್ಟು ಮಾಡ್ಕೊಂಡ್ರೆ ಲಾಕ್ ಆಗೋಯ್ತೀಯ, ಹುಷಾರು. ಹಾ, ನನ್ಗೆ ಗೊತ್ತದೆ, ನೀವು ಹೊಸಿ ಸುಮ್ಕಿರಿ. ಏ ಸೋಮೇಗೌಡ, ಮದುವೆ ಮುಂಚೆ ಹಿಂದಿರ ಮೆರಿತಾ ಇದೆಯಾ ತಕತಾಯಿ ಅಂತ ಹೇಳಿ. ಎಲ್ಲಿ ಹೊಟ್ಬಿಟ್ಟಿಯ ನಮ್ಮ ವಂಶಕ್ಕೆ? ಒಳ್ಳೆಡಿ ಊಟ ಅಂದ್ರೆ ಇಲ್ಲಿ ಚಿಕ್ಕವ್ರಿಗಿಂತ ದೊಡ್ಡವ್ರಿಗೆ ಬೆಲೆ. ಈಗ ಕೋಳಿ ಹರ್ಕಂಡು ಮೊಟ್ಟೆ ಇಕ್ತದೆ. ಚಿಕ್ಕ ಮೊಟ್ಟೆಗೆ 7 ರೂಪಾಯಿ, ದೊಡ್ಡ ಮೊಟ್ಟೆಗೆ 8 ರೂಪಾಯಿ. ಅರ್ಥ ಆಯ್ತಾ? ಅರ್ಥ ಆಯ್ತು. ಏನು 1 ರೂಪಾಯಿಗೆ ಅಲ್ಲ ಅಂತ ಮುಕ್ಕರಿಯೋ ಅವಶ್ಯಕತೆ ಇಲ್ಲ ಅಂತ. ಮೊದಲು ಬೆತ್ತದೇಟ್ ಬಿದ್ದಿರೋ ಬಾಸನ್ನ ಸರಿ ಮಾಡ್ಕೊ. ಹೋಗತಿ. ಲೇ, ಅನ್ನ ಬೇಕು ಅಂತ ಮಕ್ಕರ ಗಟ್ಲ ಹೊತ್ಕೊಂಡು ತಿಂತೀರಲ್ಲ, ಜೋರಾಗಿ ಕಾಲು ಒತ್ತು. ಸರಿ ಅತ್ತೆ. ತೋರೆ ನೆನಪಿದೆ. ಬನ್ನಿ ಹೋಗೋಣ. ಅತ್ತೆ, ನೀವ್ಯಾಕೆ ಕಾಲ್ ಒತ್ತಿದ್ದೀರಾ? ಇವಳು ಈ ಮನೆ ಕೆಲಸದವಳು. ಇವಳಾದ್ಮೇಲೆ ನೀನು ಹೋಗಿ ನಿನ್ ಕೆಲಸ ನೋಡ್ಕೊ. ಕೆಲ್ಸದವ್ರಲ್ಲ. ಆ ಅದು ಅಜ್ಜಿ, ನಾವು 3 ಜನ ಸೇವಕರು ಅಂತ ಹೇಳಕ್ ಬಂದೆ ಆಟೆಯ. ಅಜ್ಜಿ, ನೀವು ಕಾಲಲ್ಲಿ ತೋರ್ಸಿದ್ರು ಸಾಕು. ನಾವು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀವಿ. ಯವ್ವ, ಇದೇನಿದು ವರ್ಷನೇ ಬದಲಾಗೈತೆ. ನನ್ನ ಮಗ ಕಾಡಿಗೆ ಕಳ್ತಿದ್ನಲ್ಲ, ಅಲ್ಲಿ ದಿಗಿಲ್ ಬಿದ್ದವ್ರೆ ಅಂತ ಕಾಣ್ತಿದ್ದೆ. ಇವಳು ಕಾಲು ಒತ್ತಿ, ನೀನ್ ಹೋಗಿ ನಿನ್ ಕೆಲಸ ನೋಡ್ಕೊ. ಅದೇಂಗಾಯ್ತದೆ ಅಜ್ಜಿ? ಅತ್ತೆ ಒತ್ತಿದ್ರೆ ಸರಿ ಇರಕ್ಕಿಲ್ಲ. ಇರ್ಲಿ ಬಿಡಮ್ಮ ರಾಣಿ, ನಾನೇ ಓದ್ತೀನಿ. ಅಮ್ಮ, ನಾವು ಯುವಕರು, ನಮ್ಮ ಹತ್ರ ಜಾಸ್ತಿ ಶಕ್ತಿ ಇದೆ. ನಾವು ಚೆನ್ನಾಗಿ ಗಟ್ಟಿಯಾಗಿ ಕಾಲು ಹೊತ್ತೀವಿ ಅಲ್ವಾ ಅಜ್ಜಿ? ಏನೋ ಪೆದ್ ನನ್ ಮಗನೇ, ಹೊಸ್ದಾಗ್ ಮಾತು ಕಲ್ತಿದೀಯಾ? ಅಜ್ಜಿ, ಈ ಮಾಸ್ತಿ ಕೊಪ್ಪಳಿಗೆ ನಮ್ಮ ಅತ್ತೆ ರಾಣಿನೇ ಅಲ್ಲ, ನೀವೇ ಮಹಾರಾಣಿ ಅಜ್ಜಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ